ದಾವಣಗೆರೆ ಬೈ ಎಲೆಕ್ಷನ್ ಟ್ವಿಸ್ಟ್ ಕೊಟ್ಟಂತಹ ಸಾದಿಕ್ ಪೈಲ್ವಾನ್ಗೆ ಇದೀಗ ಮುಂದಿನ ಸಲ ಟಿಕೆಟ್ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ. ಸಾದಿಕ್ ಪೈಲ್ವಾನ್ಗೆ ಭರವಸೆ ನೀಡ್ತಾ ಇದ್ದಾರಾ ಹಾಗಿದ್ರೆ ನಾಯಕರು? ಕೈ ಟಿಕೆಟ್ ಭರವಸೆ ಹಿನ್ನೆಲೆ ಕಣದಿಂದ ಹಿಂದೆ ಸರಿದ್ರ. ಪೈಲ್ವಾನ್ಗೆ ಮುಂದಿನ ಸಲ ಟಿಕೆಟ್ ನೀಡುವಂತಹ ಭರವಸೆಯನ್ನ ಕೊಟ್ಟಿರುವಂತದ್ದು. ಸಾದಿಕ್ ಪೈಲ್ವಾನ್ಗೆ ಮುಂದಿನ ಸಲ ಕೊಡ್ತಾರಂತೆ ಟಿಕೆಟ್ ಅನ್ನ. ಯಾವುದೇ ಭರವಸೆಯನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಮಲ್ಲಿಕಾರ್ಜುನ್ ಅವರು ಹೇಳಿದ್ರು. ತುಂಬಾ ಒಳ್ಳೆ ಮನುಷ್ಯ ಸಾದಿಕ್, ಯಾವುದೇ ಆಸೆ ಇಲ್ಲ, ಯಾವುದೇ ಆಮಿಷವನ್ನ ಒಡ್ಡಿ ನಾವು ಶಮನವನ್ನ ಮಾಡಿಲ್ಲ, ಬಂಡಾಯ ಶಮನವನ್ನ ಅಂತ ಹೇಳ್ಬಿಟ್ಟು. ಬಟ್ ಇದೀಗ ಸಿಗ್ತಾ ಇರುವಂತಹ ಮಾಹಿತಿ, ಸಾದಿಕ್ ಪೈಲ್ವಾನ್ಗೆ ಭರವಸೆಯನ್ನ ನೀಡಿದ್ದಾರೆ ನಾಯಕರು ಅನ್ನುವಂತಹ ಸಂಶಯ. ಕೈ ಟಿಕೆಟ್ ಭರವಸೆಯನ್ನ ಕೊಟ್ಟಿದ್ದಾರಂತೆ ಮುಂದಿನ ಬಾರಿದು. ಹಾಗಾಗಿ ಕಣದಿಂದ ಹಿಂದೆ ಸರಿದ್ರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಬಿ ಫಾರಂ ನೀಡುವ ಭರವಸೆ ಕೊಟ್ಟಿರುವಂತದ್ದು. 2028ಕ್ಕೆ ಟಿಕೆಟ್ ನೀಡ್ತೀವಿ ಅಂತ ಹೇಳಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ಸಮರ್ಥ ಗೆಲ್ಸ್ಕೊಂಡು ಬರ್ತೀವಿ, ಮುಂದೆ ನನಗೆ ಕಾಂಗ್ರೆಸ್ ಟಿಕೆಟ್ ನೀಡುವ ಭರವಸೆ ಇದೆ. ನಾನು ಮಾತ್ರ ಅಲ್ಲ, ಎಲ್ಲಾ ಮುಸ್ಲಿಮರು ಕಾಂಗ್ರೆಸ್ ಪರ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಉಪಚುನಾವಣೆ ಎದುರಿಸ್ತೀವಿ. ನಾಯಕರು ನಾನು ಯಾವುದೇ ಬೇಡಿಕೆಯನ್ನು ಕೂಡ ನಾನು ಅವ್ರ ಮುಂದೆ ಇಟ್ಟಿಲ್ಲ, ಮುಂದೆ ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಪೈಲ್ವಾನ್ ಹೇಳಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಟ್ವಿಸ್ಟ್ ಕೊಟ್ಟಂತಹ ಸಾದಿಕ್ ಕಣದಿಂದ ಹಿಂದೆ ಸರಿದಿದ್ದೇಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಅಂದ್ರೆ ಅಂದಾಜಿಸಲಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಮುಂದಿನ ಸಲದ ಟಿಕೆಟ್ನ ಭರವಸೆಯನ್ನ ಕೊಟ್ಟು, ಈಗ ಆಲ್ರೆಡಿ 4 ಬಾರಿ ಅರ್ಜಿ ಸಲ್ಲಿಸಿದ್ರು ಕೂಡ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸಾದಿಕ್ ಬೇಸರವನ್ನ ಹೊರಹಾಕಿದ್ರು. ಇದೀಗ ಬಂಡಾಯ ಶಮನವನ್ನ ಮಾಡಿರೋ ಹಿನ್ನೆಲೆ ಈ ಮಾತುಗಳು ಕೇಳಿ ಬರ್ತಾ ಇದೆ. ಮುಂದಿನ ಬಾರಿ ಟಿಕೆಟ್ ಭರವಸೆಯನ್ನ ನೀಡಿ ಕೋಪ ಶಮನ, ಬಂಡಾಯ ಶಮನ ಮಾಡೋದಕ್ಕೇನಾದ್ರೂ ಮುಂದಾದ್ರ ನಾಯಕರು? ಮುಂದೇನಾಗತ್ತೆ ನೋಡೋಣ. ನಾನು ಮಾತ್ರ ಅಲ್ಲ, ಎಲ್ಲಾ ಮುಸ್ಲಿಮರು ಕಾಂಗ್ರೆಸ್ ಪರ ಇದ್ದಾರೆ, ಒಗ್ಗಟ್ಟಾಗಿ ಎಲ್ಲರೂ ಕೂಡ ಉಪಚುನಾವಣೆಯನ್ನ ಎದುರಿಸ್ತೀವಿ. ನಾಯಕರು ನಾನು ಯಾವುದೇ ಬೇಡಿಕೆಯನ್ನ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಪೈಲ್ವಾನ್ ಹೇಳ್ತಾ ಇರುವಂಥದ್ದು. ಮಲ್ಲಿಕಾರ್ಜುನ್ ಅವರು ಕೂಡ ಅದೇ ಹೇಳಿದ್ರು. ಯಾವುದೇ ರೀತಿಯಾದಂತಹ ಭರವಸೆಯನ್ನ ಕೊಟ್ಟಿಲ್ಲ, ಯಾವುದೇ ಆಮಿಷ ಒಡ್ಡಿಲ್ಲ, ಆತ ತುಂಬಾ ಒಳ್ಳೆಯ ಮನುಷ್ಯ, ಆ ಪಕ್ಷಕ್ಕಾಗಿ ಶ್ರಮಿಸಿ ದುಡಿದಿದ್ದಾರೆ, ಅವರ ಸಪೋರ್ಟ್ ನಮಗೆ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು. ಇದೀಗ ಎಲ್ಲೋ ಒಂದು ಕಡೆ ಟಿಕೆಟ್ ಭರವಸೆಯನ್ನ ಕೊಟ್ಟು ಕೋಪ ಶಮನ, ಬಂಡಾಯ ಶಮನ ಮಾಡಿದ್ದಾರೆ ನಾಯಕರು ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ಟ್ವಿಸ್ಟ್ ಕೊಟ್ಟಿರುವಂತಹ ಸಾದಿಕ್ ವಿಚಾರವಾಗಿ ಇದೀಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮಕಾಡೆ ಮಲ್ಗತ್ತೆ, ಮುಸ್ಲಿಂ ಮತಗಳೆಲ್ಲವೂ ಕೂಡ ಟರ್ನ್ ಆಗತ್ತೆ, ಸಮರ್ಥ್ಯ ಒಲ್ದು ಬರೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಈಗ ಮುಂದಿನ ಸಲದ ಟಿಕೆಟ್ ಭರವಸೆಯನ್ನ ಕೊಟ್ಟು ಬಂಡಾಯ ಶಮನ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನ ಒಂದ್ ಕಡೆ ಈ ರಾಜಕೀಯ ಅಂತ ಅಂದ್ರೆ ಹೇಳಿದ್ರೆ ಯಾವಾಗ ಏನಾಗತ್ತೆ ಅಂತ ನಿಜಕ್ಕೂ ಊಹೆ ಮಾಡೋದಕ್ಕೂ ಆಗೋದಿಲ್ಲ. ಎಲ್ಲಾ ಮುಸ್ಲಿಮರು ಕೂಡ ಕಾಂಗ್ರೆಸ್ ಪರ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಅಂದ್ರೆ ನಾಮಪತ್ರ ಸಲ್ಲಿಕೆ ಮಾಡೋಕಿನ ಬಿಫೋರ್ ದಟ್ ಬೇರೆ ತರನೇ ಮಾತಿತ್ತು ನೋಡಿ. ದಿನ ಕ್ಷಣಗಳಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳಾಗತ್ತೆ. ರಾಜಕೀಯ ಅಂದ್ರೆ ಇದೇನೆ ನೋಡಿ.